ಆಲೂಗೆಡ್ಡೆ ತಿನ್ನೋದ್ರಿಂದ ಅಧಿಕ ಪೌಷ್ಟಿಕಾಂಶ ಇರ್ತದೆ, ಆದರೆ ವಾಯು ಸಂಬಂಧಿತ ರೋಗಗಳು ಜಾಸ್ತಿ ಅದರಿಂದ ಕೀಲು ನೋವು, ಕರಳು ಬಾಧೆ, ಸೊಂಟ ನೋವುಗಳೆಲ್ಲ ಬರ್ತದೆ. ಅದನ್ನ ಆಲೂಗಡ್ಡೆ ಹಿಂಗೆ ಬಳಸ್ಬೇಕಂದ್ರೆ ಸ್ವಲ್ಪ ಕರಿಮೆಣಸು, ಸ್ವಲ್ಪ ಒಣಶುಂಠಿ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡಿಕೊಂಡ್ರೆ ತೊಂದರೆ ಕಡಿಮೆ ಆಗುತ್ತೆ. ನಾವೇನು ಹೇಳ್ತೀವಲ್ಲ ಆ ಥರದ್ದು ಕಡಿಮೆ. ಆಮೇಲೆ ಪ್ರಧಾನವಾಗಿ ನಾವೆಲ್ಲ ತಿಂತಕ್ಕಂಥದ್ದು ಆಹಾರ ಅಕ್ಕಿ. ಆಮೇಲೆ ಅಕ್ಕಿ ಎಲ್ಲ ಕಡೆನೂ ಉಪಯೋಗಿಸ್ತೀವಿ. ಅಕ್ಕಿನ ಒಂದು ಈಗ ನಾವು ಬೆಳೀತಕ್ಕಂಥ ಅಕ್ಕಿ ನಾವು ಬಳಸ್ತಕ್ಕಂಥ ಗೊಬ್ಬರಗಳಿಂದ ಸತ್ವೇನಾಗಿದೆ. ಮೊದಲೇ ಹೇಳ್ತಾರಲ್ಲ, ಅಕ್ಕಿ ತಿಂದವನು ಅಕ್ಕಿ ಅಂತಾಳ, ಜೋಳ ತಿಂದವನು ಜೋಳನ ಅಂತಾಳ. ಹಾಗಾಗಿ ನೋಡಿ, ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಆರಾಮಾಗಿ ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ತೂಕನ ಇರ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅಕ್ಕಿ ತಿಂದು ಹಾಕ್ತೀವಿ. ಆಮೇಲೆ ಅಕ್ಕಿ ದೇಹಕ್ಕೆ ಪುಷ್ಟಿಕರ, ಸುಲಭವಾಗಿ ಪಚನ ಆಗುತ್ತೆ. ಬಟ್ ಅಕ್ಕಿನಲ್ಲಿ ನೋಡಿರಲ್ಲ, ಈಗ ನೀವು ಬೇಕಾದ್ರೆ ಏನದು ರಾಜಮುಡಿ ಅಕ್ಕಿ ಬರುತ್ತೆ, ಕೆಂಪು ಅಕ್ಕಿ, ಅವುಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿ. ನೀವು ಯಲಹಂಕದಲ್ಲಿ ಯಾರೋ ಪಾಪ ಮನೆಗೆ ಕರೆದಿದ್ರು, ಅವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ಅಭ್ಯಾಸ ಮಾಡಿದ್ದಾರೆ. ಯಾವ್ದಾರ ಕೆಂಪು ಅಕ್ಕಿ ಭಾಳ ಒಳ್ಳೇದು, ಚಿಕ್ಕನಿಂದಲೇ ಕಲಿಸ್ಬಿಟ್ರೆ ಕಲ್ತ್ಕೋತಾರೆ ಮಕ್ಕಳು. ಆನಂತರ ಗೋಧಿ ಬಜ್ಜಿಗೆ ಜವೆಗೋಧಿ ಅಂತ ಬಾರಿ ಅದನ್ನ ಬಳಸಬೇಕು, ನಿಧಾನ ಜೀರ್ಣ ಆಗುತ್ತೆ. ಇದ್ರ ಗಂಜಿ ಒಳ್ಳೆಯದು, ಸಕ್ಕರೆ ಕಾಯಿಲೆಗೂ ಭಾಳ ಒಳ್ಳೆಯದು. ಸಕ್ಕರೆ ಕಾಯಿಲೆಗಳು ಕೇಳ್ತಿರ್ತಾರಲ್ಲ ಅವರು ಗೋಧಿ ಬಜ್ಜಿಗೆ ಜವೆಗೋಧಿ ಮನೇಲಿ ಕಷ್ಟ ನಾನು ನೋಡಿದ್ದೀನಿ. ಈಗ ಹಿಂಗೆ ಅಂದರೆ, ಈಗ ನಾನು ಹೋದಾಗ ಹೇಳ್ತಿದ್ರು, ಸ್ವಾಮಿ ನೀವೇನೋ ಹೇಳೋಗ್ಬಿಡ್ತೀರಾ, ಇದು ನಮ್ಮ ಸೊಸೆ ಏಕಂತಾನೆ ಸಾರಿಗೆ ಉಪ್ಪು ಜಾಸ್ತಿ ಹಾಕಿ ಅವ್ರು ತಿನ್ಬಾರ್ದು ಮಾಡಿದ್ರಲ್ವ, ನೀವು ಜಗಳ ಆಡ್ಬೇಡಿ, ಮುಂಚೆ ಮಜ್ಜಿಗೆ ಹಾಕಿ ಹೇಳ್ತೇವೆ. ಎಲ್ಲಕ್ಕೂ ಉತ್ತರ ಅಲ್ಲೇ ಇರ್ತದೆ. ಈಗ ಸಮಸ್ಯೆಗಳು ನಿಮ್ಗೊಂದು ಸ್ಪೆಷಲ್ ಮಾಡಲ್ಲ ಅಂತ ಮನೇಲಿ ನೀವು ಕೇಳ್ಬಿಟ್ರಿ, ಶುಗರ್ ಇರುತ್ತೆ ಸ್ಪೆಷಲ್ ಮಾಡಲ್ಲ, ಅಥವಾ ನನಗೆ ಶುಗರ್ ಅಲ್ಲಿ ನಾನೇ ತಿನ್ಬೇಕು ಅಂತಾರೆ ಅಲ್ವೇ? ಇಲ್ಲಿ ಇದೆಲ್ಲ ಮನೇಲಿ ಎಲ್ಲ ಮನೆಯಲ್ಲೂ ಬರ್ತಕ್ಕಂಥ ಸಮಸ್ಯೆಗಳು. ಹಾಗಾಗಿ ಗೋಧಿ ಹೇಳ್ದಂಗೆ ಆ ಥರ ಗೋಧಿ ಒಳ್ಳೆಯದು. ರಾಗಿ ಬೆಸ್ಟ್, ನಮ್ಗೆಲ್ಲರಿಗೂ ರಾಗಿ ನಿರೋಗಿ ಅಂತ. ರಾಗಿ ತಂದಿರ ನೀವು, ರಾಗಿ ತಂದಿರಂತ ಆಡೇ ಇದೆ ದಾಸರು. ಹಾಗಾಗಿ ರಾಗಿ ನಮಗೊಂದು